ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಪ್ರಾಣಾಪಾಯವನ್ನ ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ರಕ್ಕಸ ಗಾತ್ರದ ಅಲೆಗಳ ನಡುವೆಯೇ ಸೆಲ್ಫಿಗಾಗಿ ಪೋಸ್ಟ್ ಕೊಟ್ಟಿದ್ದಾರೆ. ಮಲ್ಪೆ ಬೀಚ್ ನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಪ್ರವಾಸಿಗರು. ಸಿ ವಾಕ್ ಎಂಡ್ ಪಾಯಿಂಟ್ ನಲ್ಲಿ ಪ್ರವಾಸಿಗರ ಹುಚ್ಚುತನ ಇದು. ನೋಡಿ, ಚೂರ್ ಯಾಮಾರಿದ್ರು ಕೂಡ ಪ್ರಾಣಕ್ಕೆ ಕುತ್ತಿದು. ಇಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ನಾವು ದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ಮತ್ತೆ ಏನೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಅದರ ಮಧ್ಯದಲ್ಲೂ ಕೂಡ ಪ್ರವಾಸಿಗರು ಈ ರೀತಿ ಮೋಜು ಮಸ್ತಿಗೆ ಮುಗಿಬಿದ್ದಿದ್ದಾರೆ. ಅಲ್ಲೇ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು, ಈ ರೀತಿ ಹುಚ್ಚಾಟ ಬೆರೀತಾ ಇದ್ದಾರೆ. ನಿಷೇಧದ ಆದೇಶ ಇದೆ, ಆದರೂ ಕೂಡ ಪ್ರವಾಸಿಗರು ತಂಪಾಡಿ ತಾವು ಬರ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡ ಕಣ್ಮುಚ್ಚಿ ಕುಳಿತಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಮೀನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯಾದ್ಯಂತ ಈಗ ಹವಾಮಾನ ವೈಪರೀತ್ಯದಿಂದಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ನಾವೀಗ ಇರುವಂಥದ್ದು ಒಂದು ಮಲ್ಪೆಯ ಪ್ರಮುಖ ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವಂಥ ಸಿ ವಾಕ್ ಬಳಿ ಇರುವಂಥದ್ದು. ಇಲ್ಲಿ ನಾವು ಚಿತ್ರಣವನ್ನು ಗಮನಿಸ್ಬೋದು. ರಕ್ಕಸ ಗಾತ್ರದ ಅಲೆಗಳು ಬಂದು ಈಗ ದಡಕ್ಕೆ ಅಪ್ಪಳಿಸ್ತಿರುವಂಥದ್ದು. ಆದರೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ಇಲ್ಲಿ ನಿರ್ಲಕ್ಷ್ಯ ಮಾಡಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ರಕ್ಕಸ ಗಾತ್ರದ ಅಲೆಗಳು ಬಂದು ಇಲ್ಲಿ ಒಂದು ದಡಕ್ಕೆ ಬಂದು ಅಪ್ಪಳಿಸ್ತಿರುವಂಥದ್ದು. ಬೃಹತ್ ಗಾತ್ರದ ಅಲೆಗಳು ಬಂದು ಈಗ ದಡಕ್ಕೆ ಅಪ್ಪಳಿಸ್ತಿದೆ. ಸಮುದ್ರ ಪ್ರಕ್ಷುಬ್ಧ ಆಗಿರುವಂಥದ್ದು. ಮೀನುಗಾರರು ಸಮುದ್ರಕ್ಕೆ ಇಳಿತಿಲ್ಲ, ಆದರೆ ಪ್ರವಾಸಿಗರ ದಂಡು ಮಾತ್ರ ಕರಾವಳಿ ಜಿಲ್ಲೆ ಉಡುಪಿಯತ್ತ ಮುಖ ಮಾಡಿರುವಂಥದ್ದು. ಆದರೆ ಪ್ರವಾಸಿಗರಿಗೆ ಸೇಫ್ಟಿ ಮೆಷರ್ ಅಂತ ಈಗ ಇಲ್ಲಿ ಉಡುಪಿಯಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈಗ ನಾವು ಗಮನಿಸ್ಬೋದು, ಸಾಕಷ್ಟು ಪ್ರವಾಸಿಗರು ಈಗ ಮಲ್ಪೆ ಬೀಚಿಗೆ ಇಳಿಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಿ ವಾಕ್ ಕಡೆಗೆ ಮುಖ ಮಾಡಿದ್ದಾರೆ. ಆದರೆ ಸಿ ವಾಕ್ ಕಡೆಯಲ್ಲಿ ಯಾರೇ ಒಂದು ಲೈಫ್ ಗಾರ್ಡ್ಗಳಾಗಿರ್ಬೋದು ಮತ್ತು ಇಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡುವಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಲಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗೋದು. ಇಲ್ಲಿ ಒಂದು ರಿಸ್ಕಿ ಪ್ಲೇಸ್ಗಳಲ್ಲಿ ಸೆಲ್ಫಿ ತೆಗಿಲಿಕ್ಕೆ ಕೂಡ ಈಗ ಪ್ರವಾಸಿಗರು ಮುಂದೆ ಆಗ್ತಿರುವಂಥದ್ದು. ಇದು ತುಂಬಾ ಡೇಂಜರ್ ಪ್ಲೇಸ್, ಒಂದು ಅಳಿವೆ ಬಾಗಿಲು ಅಂತ ಹೇಳ್ತಾರೆ. ಇದು ನದಿ ಮತ್ತು ಸಮುದ್ರ ಒಂದಾಗುವಂಥ ಒಂದು ಪ್ರದೇಶ. ಇಲ್ಲಿ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುತ್ತೆ. ಯಾರಾದರೂ ಆಯತಪ್ಪಿ ನೀರಿಗೆ ಬಿದ್ದರೂ ಕೂಡ ಅವರನ್ನು ರಕ್ಷಣೆ ಮಾಡುವುದು ಕೂಡ ತುಂಬಾ ಕಷ್ಟದ ಕೆಲಸ. ಆ ಒಂದು ಸಂದರ್ಭದಲ್ಲಿ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಜೋರಾಗಿರುತ್ತೆ. ಆದರೆ ಪ್ರವಾಸಿಗರು ಕೂಡ ಇಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಿರುವಂಥದ್ದು. ಸಾಕಷ್ಟು ಪ್ರವಾಸಿಗರು ಈ ಸಿ ವಾಕ್ ಕಡೆ ಮುಖ ಮಾಡ್ತಿರುವಂಥದ್ದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಪ್ರವಾಸಿಗರ ಹಾಟ್ ಫೇವರೇಟ್ ಪ್ಲೇಸ್ ಅಂದರೆ ತಪ್ಪಾಗಲಾರ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಆದರೆ ಬೇರೆ ಸಮಯದಲ್ಲಿ ಬರುವುದು ತುಂಬಾ ಸೇಫ್. ಆದರೆ ಈಗ ಮಳೆಗಾಲ ಸಂದರ್ಭದಲ್ಲಿ ಬರುವುದು ಎಷ್ಟು ಸಮಂಜಸ ಆಗಿರುತ್ತೆ ಮತ್ತು ತುಂಬಾ ರಿಸ್ಕ್ ತಗೊಂಡು ಬರಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಇಲ್ಲಿಯ ನೀರಿನ ಬಗ್ಗೆ ಅರಿವಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನೀರಿಗೆ ಏನಾದರೂ ಬಿದ್ದರೆ ದೊಡ್ಡ ಅನಾಹುತ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು, ಸಂಬಂಧಪಟ್ಟ ಇಲಾಖೆಯವರು ಕೂಡ ಎಚ್ಚೆತ್ಕೊಳ್ಬೇಕು. ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಮೋಜಿ ಮಸ್ತಿಗೆ ಅಂತಲೇ ಬರ್ತಾರೆ. ಆದರೆ ಈ ರೀತಿಯಾಗಿ ಯಾವುದೇ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದಿರುವುದು, ತುಂಬಾ ಬೇಜವಾಬ್ದಾರಿಯಿಂದ ವರ್ತಿಸುವುದು ಜಿಲ್ಲಾಡಳಿತಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH